ನಂದಿ ಗಿರಿಧಾಮದಲ್ಲಿ ಇಂದು ನಡೆದ ವಾಲ್ಮೀಕಿ ಸಮುದಾಯ ಸಮಾನ ಮನಸ್ಕರ ಸಭೆಯಲ್ಲಿ ಮಾತನಾಡಿದ ಮಾಜಿ ಸಂಸದ ಉಗ್ರಪ್ಪ, ಸರ್ಕಾರವೇ ಜಮೀನು ನೀಡಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶ್ವವಿದ್ಯಾನಿಲಯವನ್ನು ನಿರ್ಮಾಣ ಮಾಡಬೇಕು ಎಂದು ಆಗ್ರಹಿಸಿದರು. ಈಗಾಗಲೇ ಸಮಾನ ಮನಸ್ಕರ ವೇದಿಕೆಯಿಂದ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಕಳೆದ ಬಜೆಟ್ ವೇಳೆ ಲಿಖಿತ ರೂಪದಲ್ಲಿ ಮನವಿ ಸಲ್ಲಿಸಲಾಗಿದೆ. ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾನಿಲಯ ಬಳ್ಳಾರಿಯಲ್ಲಿ 1,000 ಕೋಟಿಯಲ್ಲಿ ನಿರ್ಮಾಣ ಮಾಡಬೇಕು. ಅದೇ ರೀತಿ ಪರಿಶಿಷ್ಟ ಜಾತಿಯ ಅಂಬೇಡ್ಕರ್ ವಿವಿಯನ್ನು ಚಾಮರಾಜನಗರದಲ್ಲಿ ಮಾಡಲು ಮನವಿ ಸಲ್ಲಿಸಲಾಗಿದೆ ಎಂದರು. ಈ 2 ವಿವಿಗಳಲ್ಲಿ ಉನ್ನತ ಶಿಕ್ಷಣ ಕೋರ್ಸುಗಳನ್ನು ತೆರೆಯಬೇಕು. ವಾಲ್ಮೀಕಿ ವಿವಿಯಲ್ಲಿ 50% ಸೀಟುಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಮತ್ತು ಅಂಬೇಡ್ಕರ್ ವಿವಿಯಲ್ಲಿ 50% ಸೀಟುಗಳನ್ನು ಪರಿಶಿಷ್ಟ ಜಾತಿಗೆ ಮೀಸಲಿಡಬೇಕು. ವಿದ್ಯಾರ್ಥಿಗಳ ಸಂಪೂರ್ಣ ವೆಚ್ಚವನ್ನು ಸರ್ಕಾರವೇ ಭರಿಸಬೇಕು. ಉಳಿದ 50% ಸೀಟುಗಳನ್ನು ಸಮಾಜದ ಇತರೆ ವಿದ್ಯಾರ್ಥಿಗಳಿಗೆ ನೀಡಬೇಕು ಎಂದರು. ಸರ್ಕಾರಗಳು ವಾಲ್ಮೀಕಿ ವಂಶಸ್ಥರನ್ನು ಸಮಾಜದ ಮುಖ್ಯ ವಾಹಿನಿಗೆ ತರುವಲ್ಲಿ ವಿಫಲವಾಗಿದೆ. ಸಮುದಾಯದ ಹಿತ ಬಯಸುವ ನಾಗರಿಕರಿಂದಾಗಿ ಸಮುದಾಯ ಎಸ್ಟಿಗೆ ಸೇರಿಸಲಾಗಿದೆ. ಅಲ್ಲದೆ ಹಂಪಿ ವಿವಿಯಲ್ಲಿ ಮಹರ್ಷಿ ವಾಲ್ಮೀಕಿ ಅಧ್ಯಯನ ಪೀಠ ಮಾಡಲಾಗಿದೆ ಎಂದರು. ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದ ವೇಳೆ ರಾಷ್ಟ್ರೀಯವಾಗಿ 7.5 ಮೀಸಲಾತಿ ಸಿಕ್ಕಿತ್ತು. ಅದೇ ಕಾರಣಕ್ಕೆ ರಾಜ್ಯದಲ್ಲಿ ಇಂದು 3 ಎಂಎಲ್ಸಿ, 3 ಸಂಸದರು, 18 ಶಾಸಕರಿದ್ದಾರೆ. ಗ್ರಾಮೀಣ ಮತ್ತು ನಗರದಲ್ಲಿ ವಾಸಿಸುತ್ತಿರುವ ಬಡವರಿಗೆ ಸಿಗಬೇಕಾದ ಸೌಲಭ್ಯಗಳು ಸಿಗುತ್ತಿಲ್ಲ. ರಾಜ್ಯದಲ್ಲಿ 11,000 ಕೋಟಿ ಅನುದಾನ ಅಭಿವೃದ್ಧಿಗೆ ಮೀಸಲಿಡಲಾಗುತ್ತಿದೆ. ಆದರೆ ಅದನ್ನು ಗ್ಯಾರಂಟಿಗಳಿಗೆ ಬಳಸುವ ಮೂಲಕ ಸಮುದಾಯದ ಅಭಿವೃದ್ಧಿಗೆ ಹಿನ್ನಡೆಯಾಗುತ್ತಿದೆ. ಹಾಗಾಗಿ ಸಮುದಾಯದ ಹಣ ಸಮುದಾಯದ ಅಭಿವೃದ್ಧಿಗೆ ಮೀಸಲಿಡಬೇಕು ಎಂದರು. ವಾಲ್ಮೀಕಿ ಸಮುದಾಯವನ್ನು ಲೇಖನಿ ಸಂಸ್ಕೃತಿ ವ್ಯಾಪ್ತಿಗೆ ತರಲು ನಿರ್ಧರಿಸಲಾಗಿದೆ. ಅದರಲ್ಲೂ ಕೆಲ ಹೊಡಿಬಡಿ ಸಂಸ್ಕೃತಿಯವರಿದ್ದಾರೆ. ಇದರಿಂದ ಸಮುದಾಯದ ಅಭಿವೃದ್ಧಿಗೆ ಮಾರಕವಾಗಲಿದೆ. ಮೀಸಲಾತಿ ಮತ್ತು ಅನುದಾನ ಭಿಕ್ಷೆಯಲ್ಲ, ಅದು ನಮ್ಮ ಹಕ್ಕು. 11,000 ಕೋಟಿಯಲ್ಲಿ ಪ್ರತಿ ವರ್ಷ ಕನಿಷ್ಠ 1,000 ಕೋಟಿಯಷ್ಟು ಶಿಕ್ಷಣಕ್ಕೆ ಮೀಸಲಿಡಬೇಕು. ಬುಡಕಟ್ಟು ವಾಲ್ಮೀಕಿ ವಿವಿ ಮಾಡಲು ಸರ್ಕಾರದ ಸಹಭಾಗಿತ್ವದಲ್ಲಿ ಮುಂದಾಗಬೇಕು. ಅದರಲ್ಲಿ ಪ್ರಾಥಮಿಕ ಶಿಕ್ಷಣದಿಂದ ಸ್ನಾತಕೋತ್ತರ ಶಿಕ್ಷಣದವರೆಗೆ ಶಿಕ್ಷಣ ನೀಡಬೇಕು ಎಂದು ಆಗ್ರಹಿಸಿದರು. ರಾಷ್ಟ್ರ ಮಟ್ಟದಲ್ಲಾಗಲಿ ರಾಜ್ಯ ಮಟ್ಟದಲ್ಲಾಗಲಿ ಈ ವಾಲ್ಮೀಕಿ ವಂಶಸ್ಥರನ್ನು ಸಮಾಜದ ಮುಖ್ಯವಾಹಿನಿಯಲ್ಲಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ ಯಾವ ಪಾಲು ಸಿಗಬೇಕಾಗಿತ್ತೋ ಈ ಸಮಾಜಕ್ಕೆ ಆ ಪಾಲು ಇವತ್ತು ಸಿಕ್ಕಿಲ್ಲ ಅನ್ನುವಂಥ ಕೊರಗು, ನೋವು ನಮ್ಮ ಸಮಾಜಕ್ಕಿದೆ. ಅನೇಕರು ನಮ್ಮ ಸಮಾಜದ ಹಿತವನ್ನು ಬಯಸ್ತಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅಧಿಕಾರದಲ್ಲಿರುವಂಥವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿರ್ಬೋದು, ಹಾಗೆ ಅನೇಕರು. ಅದರ ಪರಿಣಾಮವೇ ಒಂದು ಕಡೆ ನಮ್ಮ ಸಮಾಜವನ್ನು ಎಸ್ಟಿ ಮಾಡಿರ್ತಕ್ಕಂಥದ್ದು, ಇನ್ನೊಂದು ಕಡೆ ನಮ್ಮ ಸಮಾಜದ ಮಹರ್ಷಿ ವಾಲ್ಮೀಕಿಯ ಪುತ್ಥಳಿ ಮತ್ತು ತಪೋವನ ವಿಧಾನಸೌಧದ ಮುಂದೆ ಹಾಕಲಿಕ್ಕೆ ಇವತ್ತಿನ ಸರ್ಕಾರ, ಅವರು ಮುಖ್ಯಮಂತ್ರಿಗಳಾಗಿದ್ದಾಗೆ ಸಿದ್ದರಾಮಯ್ಯ. ಹಾಗೆ ಹಂಪಿ ಯೂನಿವರ್ಸಿಟಿನಲ್ಲಿ ನಾನೊಂದು ಪತ್ರದ ಮೇಲೆ ಕೊಟ್ಟಂಥದ್ದು, ಲಕ್ಕಪ್ಪ ಗೌಡರು ವೈಸ್ ಚಾನ್ಸಲರ್, ನನಗೊಂದು ಪತ್ರ ಬರೆದಿದ್ದು. ಅದರ ಮೇಲೆ ಸನ್ಮಾನ್ಯ SM ಕೃಷ್ಣರವರು ಆದೇಶ ಮಾಡಿ ಹಂಪಿ ಯೂನಿವರ್ಸಿಟಿನಲ್ಲಿ ಮಹರ್ಷಿ ವಾಲ್ಮೀಕಿ ಅಧ್ಯಯನ ಪೀಠವನ್ನು ಮಾಡಿರುವಂಥ. ಗ್ಯಾರಂಟಿಗಳಿಗಾಗಿ ಎಸ್ಟಿ ಅಭಿವೃದ್ಧಿಗೆ ನೀಡಿದ ಹಣ ಯಾಕೆ ವರ್ಗಾಯಿಸಬೇಕು? ಅವರ ಅಭಿವೃದ್ಧಿಗೆ ಮೀಸಲಿಡಬೇಕು. ಅದೇ ವರ್ಷವೇ ವೆಚ್ಚ ಮಾಡಬೇಕು. ವೆಚ್ಚ ಮಾಡುವಲ್ಲಿ ಅವ್ಯವಹಾರ ನಡೆದರೆ ಮುಲಾಜಿಲ್ಲದೆ ಸರ್ಕಾರ ಕ್ರಮ ಜರುಗಿಸಬೇಕು. ಮುಖ್ಯವಾಹಿನಿಗೆ ತರಲು ಕೇಂದ್ರ ಸರ್ಕಾರ ವಿಶೇಷ ಅನುದಾನ ನೀಡಬೇಕು. ಇದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ನಡೆಯಬೇಕು. ನಮ್ಮ ಅನುದಾನ ಯಾರೇ ದುರುಪಯೋಗ ಪಡಿಸಿಕೊಂಡರೂ ಅದು ಅಕ್ಷಮ್ಯ ಅಪರಾಧ. ಇದನ್ನು ಯಾರೂ ಸಹಿಸಲು ಸಾಧ್ಯವಿಲ್ಲ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವ ಅವ್ಯವಹಾರ ತನಿಖೆ ನಡೆಯುತ್ತಿದೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಎಂದರು.
ನಮ್ಮ ಹಣ ನಮಗೆ ಮಾತ್ರ ಬಳಸಲು ಸರ್ಕಾರಕ್ಕೆ ಮನವಿ ಮಾಡಿದ ಉಗ್ರಪ್ಪ, ವಾಲ್ಮೀಕಿ ಭವನಗಳು ಹೆಸರಿಗೆ ಮಾತ್ರ, ಸಮಾಜ ಕಲ್ಯಾಣ ಇಲಾಖೆಯವರೇ ನಡೆಸುತ್ತಾರೆ. ಸರ್ಕಾರ ಈ ಭವನಗಳ ನಿರ್ವಹಣೆ ವಿಚಾರದಲ್ಲಿ ಪುನರ್ ಪರಿಶೀಲನೆ ಮಾಡುವ ಅಗತ್ಯವಿದೆ ಎಂದರು. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.